ಸಿಲಿಂಡರ್ಗಾಗಿ ರಾಜ್ಯದಲ್ಲಿ ಹಾಹಾಕಾರ ಉಂಟಾಗಿದೆ ನೋಡಿ. ವಾಣಿಜ್ಯ ಸಿಲಿಂಡರ್ ಸಿಗದೆ ಎಷ್ಟೋ ಹೋಟೆಲ್ಗಳು ಈಗಾಗಲೇ ಬಂದ್ ಆಗುವಂತಹ ಪರಿಸ್ಥಿತಿಯನ್ನ ತಲುಪಿದೆ. ಎಷ್ಟೋ ಹೋಟೆಲ್ಗಳು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ. ಇನ್ನು ವಿಜಯನಗರ ಫುಡ್ ಸ್ಟ್ರೀಟ್ ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನನ್ನ ಕೊಲೀಗ್ ಚೈತ್ರಾ ಅಂಚನ್. ಚೈತ್ರಾ, ಓವರ್ ಟು ಯು. ಥ್ಯಾಂಕ್ ಯು ಮಧು ನಾಗರಾಜ್. ಅಫ್ಕೋರ್ಸ್ ನಾನಿವಾಗ ವಿಜಯನಗರ ಫುಡ್ ಸ್ಟ್ರೀಟ್ನಲ್ಲಿ ಇದ್ದೀನಿ. ಆನ್ ದ ವೇ ಬರಬೇಕಾದ್ರೂ ಕೂಡ ರಾಮನವಮಿ ಹಬ್ಬ ಇರೋದ್ರಿಂದ ನಾನು ಅಂದ್ಕೊಂಡಿದ್ದು ಬಹುಶಃ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಹೋಟೆಲ್ಗಳು ಫುಲ್ ಟೈಮ್ ರನ್ ಆಗುತ್ತೆ ಅಂತ. ಬಟ್ ನಾವು ನೋಡ್ಕೊಂಡು ಬರ್ತಾ ಇರೋ ಹಾಗೆ ಕೆಲ ಹೋಟೆಲ್ಗಳು 4 ಗಂಟೆಗೆ ಕ್ಲೋಸ್ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ ಅದೇ ಸಿಲಿಂಡರ್ ಸಮಸ್ಯೆ, ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ಬಂದ್ ಮಾಡ್ತಾ ಇದ್ದೀವಿ ಅಂತ. ಹಬ್ಬ ದಿನನೂ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಜೊತೆಗೆ ನನ್ನ ಹಿಂದೆ ಕೆಲ ಸ್ಟಾಲ್ಗಳು ಇಲ್ಲಿ ಕ್ಲೋಸ್ ಆಗಿರೋದನ್ನು ನೀವು ಗಮನಿಸಬಹುದು. ಫುಡ್ ಸ್ಟ್ರೀಟ್ಗಳು ಕೂಡ ಹಾಗೆ ಇದೆ. ಇದು ಕೇವಲ ಫುಡ್ ಸ್ಟ್ರೀಟ್ ಹೋಟೆಲ್ಗಳು ಮಾತ್ರನಾ? ಇಲ್ಲ, ಇದು ರೈತರಿಗೂ ಕೂಡ ಸಂಬಂಧಪಟ್ಟಿತ್ತು. ಯಾಕೆಂತ ಹೇಳಿದ್ರೆ ಹೋಟೆಲ್ ಉದ್ಯಮ ಚೆನ್ನಾಗಿ ನಡ್ಕೊಂಡು ಹೋದ್ರೆ ಅವರು ಬೆಳೆದಿರುವಂತಹ ತರಕಾರಿಗಳನ್ನ ಹೋಟೆಲ್ಗೆ ಕಳಿಸ್ತಾರೆ, ಅಥವಾ ಈ ಯುದ್ಧದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಹೋಗಿದ್ರೆ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಇದೀಗ ಎಲ್ಲವೂ ಕೂಡ ಬಂದಾಗಿದೆ. ಹೋಟೆಲ್ ಉದ್ಯಮಕ್ಕೂ ಕೂಡ ತರಕಾರಿಗಳನ್ನ ಕೊಡೋದಕ್ಕಾಗ್ತಾ ಇಲ್ಲ, ಬೆಳೆದಿರುವಂತಹ ಈರುಳ್ಳಿನೂ ಕೂಡ ಸೇರಿದಂತೆ. ಹಾಗೆ ಎಕ್ಸ್ಪೋರ್ಟ್ ಅತಿ ಹೆಚ್ಚು ಆಗ್ತಾ ಇದ್ದಿದ್ದು ಈರುಳ್ಳಿ, ಟೊಮ್ಯಾಟೊ, ಅಕ್ಕಿ, ಇದ್ಯಾವುದು ಎಕ್ಸ್ಪೋರ್ಟ್ ಕೂಡ ಆಗದೇನೆ ರೈತರು ಕೂಡ ಪರದಾಡೋ ರೀತಿಯಾಗಿ ಆಗಿದೆ. ಯಾವ್ಯಾವ ಉದ್ಯಮದ ಮೇಲೆ, ಯಾವ್ಯಾವ ವಲಯದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ, ಬನ್ನಿ ನೋಡೋಣ. ಸೌತೆಕಾಯಿಗೆ 2-3 ರೂಪಾಯಿ ಕೂಡ ಕೇಳ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. 1.5 ಎಕರೆ ಹಾಕಿನಿ 2 ಲಕ್ಷ ತನಕ ಖರ್ಚಾಗ್ಯದ್ರಿ. ಈರುಳ್ಳಿ ಬೆಳೆದು ಹಾಕಿದ ಖರ್ಚು ಕೂಡ ನಮಗೆ ಬರ್ತಾ ಇಲ್ಲ. ಒಂದು 50%ಗಿಂತ ಹೆಚ್ಚಾಗಿ ರೇಟು ಜಾಸ್ತಿ ಆಗಿರೋದು. ಗಲ್ಫ್ ಯುದ್ಧ ಗಂಡಾಂತರಗಳ ಹೊಳೆಯನ್ನೇ ಹರಿಸಿದೆ. ಒಳ್ಳೆ ಫಸಲು ಬಂದಿದ್ರು ಮಾರಾಟವಾಗದೆ ಜಮೀನಿನಲ್ಲಿ ಸಾಂಬಾರ್ ಸೌತೆಕಾಯಿ ಕೊಳೆಯುತ್ತಿದೆ. ಕೋಲಾರದ ತೊಟ್ಲಿ ಗ್ರಾಮದಲ್ಲಿ 2 ಎಕರೆ ಪ್ರದೇಶದಲ್ಲಿ ಸಾಂಬಾರ್ ಸೌತೆಕಾಯಿ ಬೆಳೆದಿದ್ದ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತೊಟ್ಲಿ ಗ್ರಾಮದ ಒಂದು ರೈತರ ತೋಟದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇದು 1 ಎಕರೆ ಸಾಂಬಾರ್ ಸೌತೆಕಾಯಿ ಅಂತೇಳಿ. ಪ್ರಮುಖವಾಗಿ ಇದು ಹೋಟೆಲ್ಗೆ ಸಪ್ಲೈ ಆಗುವಂಥ ಒಂದು ಸೌತೆಕಾಯಿ. ಅದರಲ್ಲೂ ಕೆಜಿ ಸೌತೆಕಾಯಿಗೆ 2-3 ರೂಪಾಯಿ ಕೂಡ ಕೇಳ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಯಾಕೆ ತೋಟದಲ್ಲೇ ಸೌತೆಕಾಯಿನ ಬಿಟ್ಟಿದ್ದೀರಿ? ಏನು ಕಂಪ್ಲೀಟ್ ರೇಟೇ ಸಿಗ್ತಾ ಇಲ್ವಾ, ಹೇಗೆ ಸರ್? ಇವತ್ತು ಇರಾಕ್ ಯುದ್ಧದ ಮೇಲೆ ಬೆಂಗಳೂರು ಮತ್ತು ಕೆಲವು ದೊಡ್ಡ ದೊಡ್ಡ ಹೋಟೆಲ್ ಮೇಲೆ LPG ಗ್ಯಾಸ್ ಸಿಗದೇ ಇರೋದ್ರಿಂದ ರೈತರು ಮಾರ್ಕೆಟ್ಗೆ ಹೋಟ್ಲಿಗೆ ಹೋಗ್ತಾ ಇರುವಂಥ ತರಕಾರಿ ಬೆಳೆಗಳು ಇವತ್ತು ಸಂಪೂರ್ಣವಾಗಿ ತೋಟಗಳಲ್ಲಿ ಕೊಳಿತಾ ಇದೆ. ಇದು ಸಾಂಬಾರ್ ಸೌತೆಕಾಯಿ ಅಂದ್ಬಿಟ್ಟು. ಇಷ್ಟೇ ಅಲ್ಲ, ಯಾದಗಿರಿ ಜಿಲ್ಲೆಯ ರೈತರಿಗೂ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಟ್ಟಿದೆ. ಟೊಮೆಟೊ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಟೊಮೆಟೊ ಬೆಳೆಯನ್ನ ಜಮೀನಿನಲ್ಲೇ ಬಿಟ್ಟು ಶಹಪುರ ತಾಲೂಕಿನ ಗುಂಡಳ್ಳಿ ಗ್ರಾಮದ ರೈತ ಕಣ್ಣೀರಿಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗುಂಡಳ್ಳಿ ತಂಡದ ರೈತ ಬಲರಾಮ್ ಎನ್ನುವಂಥ ರೈತನ ಜಮೀನಲ್ಲಿ ಇದನ್ನೇ ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ರೈತ ಬಲರಾಮ್ ತನ್ನ 2.5 ಎಕರೆದಲ್ಲಿ 1.5 ಎಕರೆ ಟೊಮೊಟೊ ಬೆಳೆಯನ್ನು ಬೆಳೆದಿದ್ರು. ಬಂಗಾರದಂಥ ಬೆಳೆ ಕೂಡ ಬಂದಿದೆ. ಇನ್ನೇನು ಬೆಳೆಯನ್ನು ಕಾಯಿಯನ್ನು ಟೊಮೊಟೊ ಹಣ್ಣನ್ನು ಕಟಾವು ಮಾಡ್ಕೊಂಡು ಬಂದು ಮಾರುಕಟ್ಟೆಗೆ ಹೋಗೋಕ್ಕೆ ಸಹಿತ ಸಜ್ಜಾಗಿದ್ದಾನೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಕಾರಣಕ್ಕಾಗಿ ಅಕ್ಷರಶಃ ರೈತ ಕಂಗಾಲಾಗಿ ಹೋಗಿರೋದು. ಇನ್ನು ಕೊಲ್ಲಿ ರಾಷ್ಟ್ರಕ್ಕೆ ರಫ್ತಾಗ್ತಿದ್ದ ಈರುಳ್ಳಿ ಸ್ಥಗಿತಗೊಂಡಿದ್ದು ದರದಲ್ಲೂ ಕುಸಿತವಾಗಿದೆ. ಇದರಿಂದ ಬೀದರ್ನಲ್ಲಿ ಕೆಜಿ ಈರುಳ್ಳಿ ಕೇವಲ 4-6 ರೂಪಾಯಿಗೆ ಮಾರಾಟವಾಗ್ತಿದೆ. ಈರುಳ್ಳಿ ಬೆಳೆಗಾರರ ಕಣ್ಣಲ್ಲಿ ಕಣ್ಣೀರು ತರಿಸಿದೆ. ಸದ್ಯ ನಾನು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಾಲ್ ಹಿಪ್ಪರಗ ಗ್ರಾಮದಲ್ಲಿ ಸದ್ಯ ಇರತಕ್ಕಂಥದ್ದು. ಈ ಹಾಲ್ ಹಿಪ್ಪರಗ ಗ್ರಾಮವೊಂದರಲ್ಲಿ ಸುಮಾರು 300 ಎಕರೆಗೂ ಅಧಿಕ ಈರುಳ್ಳಿನ ಕೂಡ ಇಲ್ಲಿ ಬೆಳೀತಾರೆ. ಆದರೆ ಇವರು ಬೆಳೆದಂಥ ಈರುಳ್ಳಿಗೆ ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿತಗೊಂಡಿರ್ತಕ್ಕಂಥದ್ದು. ಕೇವಲ ಕೆಜಿಗೆ 4-6 ರೂಪಾಯಿ ಮಾತ್ರ ಈಗ ಮಾರಾಟ ಆಗ್ತಾ ಇರ್ತಕ್ಕಂಥದ್ದು. ನಾವು ಕಟಾವು ಮಾಡಿದ ಏನು ಹಣನೂ ಕೂಡ ಕಟಾವು ಮಾಡಲಿಕ್ಕೆ ಏನು ಕೂಲಿ ಆಳ ಕೊಡ್ತೀವಿ, ಆ ಹಣನೂ ಕೂಡ ಬರ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಇರ್ತಕ್ಕಂಥ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಗೆ ಈಗ ಹಾಕಿದ ಖರ್ಚು ಕೂಡ ನಮಗೆ ಬರ್ತಾ ಇಲ್ಲ. ಮುಖ್ಯವಾಗಿ ಹೇಳಬೇಕಾದ್ರೆ ಈ ಈರುಳ್ಳಿ ಬೆಳೆದು ನಾವು ಈ ಲಾಸ್ದಲ್ಲಿದ್ದೀವಿ, ಪೂರಾ ಲಾಸ್ದಲ್ಲಿ. ತರಕಾರಿ ಬೆಳೆಗಾರರಿಗೆ ಅಷ್ಟೇ ಅಲ್ಲ, ಪ್ಲಾಸ್ಟಿಕ್ ಉದ್ಯಮಕ್ಕೂ ಗಲ್ಫ್ ಯುದ್ಧ ಸಂಕಷ್ಟ ತಂದಿಟ್ಟಿದೆ. ಶಿವಮೊಗ್ಗದ ಗೋಪಾಳ ಬಡಾವಣೆಯಲ್ಲಿರುವ ಶ್ರೀ ಕಲ್ಮೇಶ್ವರ ಎಂಟರ್ಪ್ರೈಸಸ್ನ ಮಾಲೀಕರು ಯುದ್ಧದಿಂದಾಗಿ ಕಂಗೆಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ವಸ್ತು ಪೂರೈಕೆ ಸ್ಥಗಿತಗೊಂಡಿದೆ. ಇದರಿಂದ ಪ್ಲಾಸ್ಟಿಕ್ ವಸ್ತು, ಪೇಪರ್ ಉತ್ಪಾದನೆಗೆ ಬ್ರೇಕ್ ಬಿದ್ದಿದ್ದು ಮನೆಗಳಲ್ಲಿ ಬಳಸುವ ಪ್ಲಾಸ್ಟಿಕ್ ವಸ್ತುಗಳ ದರ ಹೆಚ್ಚಳ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ವಹಿವಾಟು ಇಲ್ಲದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಏನಿದೆ ಲಾಸ್ಟ್ ಟೈಮ್ ಒಂದು 90 ರೂಪೀಸ್ ಇದ್ದಂಥ ಪ್ಲಾಸ್ಟಿಕ್ ಮೆಟೀರಿಯಲ್ ಇವತ್ತು 150-160 ರೂಪೀಸ್ ಅರೌಂಡ್, ಅಂದರೆ
ಒಂದು 50%ಗಿಂತ ಹೆಚ್ಚಾಗಿ ರೇಟು ಜಾಸ್ತಿ ಆಗಿರೋದು. ಅದಾದ ನಂತರದಲ್ಲಿ ಕ್ಲೀನಿಂಗ್ ಕೆಮಿಕಲ್ಸು ಮತ್ತು ಈ ಥರದ್ದೆಲ್ಲ ಏನಿದೆ ಅದು ಹೊರಗಡೆಯಿಂದನೇ ಬರ್ತಕ್ಕಂಥ ಮೆಟೀರಿಯಲ್ಲು. ಇದು ಅಷ್ಟೇ, ಇದು ಸುಮಾರು ಒಂದು 30 ರೂಪೀಸಿಂದ 50 ರೂಪೀಸ್ ಜಂಪ್ ಆಗಿದೆ. ಮತ್ತು ಪೇಪರ್ಸಲ್ಲಿ ಹೇಗಾಗಿದೆ ಅಂದರೆ 8 to 10 ರೂಪೀಸ್, 5 to 10 ರೂಪೀಸ್ ತನಕನೂ ಜಂಪ್ ಆಗಿದೆ. ಇನ್ನೊಂದು ಕಡೆ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಾಗದೆ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಕುಂಠಿತಗೊಂಡಿತ್ತು. ಇದೀಗ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದು, 70% LPG ಸರಬರಾಜು ಹೆಚ್ಚಳ ಮಾಡಿದೆ. ಈ ಪೈಕಿ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ 20% LPG ಮೀಸಲಿಡಲಾಗಿದೆ. ಸ್ಟೀಲ್, ಆಟೋ, ಜವಳಿ ಉದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.